ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಓಕ್ಲಿ ವಿದ್ಯಾಮಂದಿರದಲ್ಲಿ ಗುರುವಂದನಾ ಕಾರ್ಯಕ್ರಮ. ಕರ್ನಾಟಕ ಸಮತಾ ಸೈನಿಕ ದಳದ ವತಿಯಿಂದ ಬಿ ಶ್ಯಾಮಸುಂದರ್ ಅವರ 117ನೇ ಜಯಂತ್ಯೋತ್ಸವ. ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಬೆಳ್ಳಿ ಹಬ್ಬದ ಸಮಾರೋಪ ಸಮಾರಂಭ. ಈಗ ವಾರ್ತೆಗಳ ವಿವರ. ಮಕ್ಕಳ ಭವಿಷ್ಯ ರೂಪಿಸೋ ಶಿಕ್ಷಕರನ್ನು ಗೌರವಿಸೋ ಸಲುವಾಗಿ ನಗರದ ಓಕ್ಲಿ ವಿದ್ಯಾಮಂದಿರದಲ್ಲಿ ಗುರುವಂದನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ವಿದ್ಯೆ ಕಲಿಸೋ ಗುರುಗಳನ್ನು ಗುರುದೇವೋ ಭವ ಎನ್ನುತ್ತೇವೆ. ಅಂತಹ ಗುರುಗಳಿಗೆ ವಂದಿಸುವ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಇಂದು ಓಕ್ಲಿ ವಿದ್ಯಾಮಂದಿರದಲ್ಲಿ ಆಯೋಜಿಸಿದರು. 1999, 2000 ಬ್ಯಾಚಿನ SSLC ವಿದ್ಯಾರ್ಥಿಗಳು ಸೇರಿಕೊಂಡು ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ, ಓಕ್ಲಿ ವಿದ್ಯಾಮಂದಿರ್, ಕನ್ನಡ ಕಾನ್ವೆಂಟ್ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಬೆಳ್ಳಿ ಮಂಟಪದ ಮೇಲೆ ಏರ್ಪಡಿಸಲಾಗಿದ್ದ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ಕವಿತಾ ಜಿ ಪಾಟೀಲ್ ಹಾಗೂ ವೇದಿಕೆ ಮೇಲಿರುವ ಗಣ್ಯರು ದೀಪ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮಕ್ಕೂ ಮೊದಲು ದೇವಸ್ಥಾನದಿಂದ ಎಲ್ಲಾ ಶಿಕ್ಷಕರನ್ನು ಹೂವಿನ ಮಳೆ ಸುರಿಸುತ್ತಾ ಮೆರವಣಿಗೆ ಮೂಲಕ ವೇದಿಕೆಯ ಕರೆತಂದು ಗುರುಗಳಾದ ದೇಶ್ಮುಖ್, ಸುಧಾ HM, ರಮೇಶ್, ಶರಣಮ್ಮ, ಸಂಗೀತ್, ಮೀರಾ, ಗಂಗೂಬಾಯಿ, ಮನೋಹರ್, ರೇಣುಕಾ, ಸಿದ್ದು, ಸುಧಾ, ದಿಗ್ಗಾವಿ, ಸುರೇಖಾ, ವಿಜಯಶ್ರೀ, ಗಾಯತ್ರಿ, ಅನ್ನಪೂರ್ಣ, ಮಹಾನಂದ ಸೇರಿದಂತೆ ಇನ್ನು ಕಾರ್ಯಪ್ರವೃತ್ತಿಯಲ್ಲಿರುವ ಶಿಕ್ಷಕರು ಸಹ ವೇದಿಕೆ ಹಂಚಿಕೊಂಡಿದ್ದರು. ಈ ಎಲ್ಲ ಶಿಕ್ಷಕರಿಗೆ ಗುರುವಂದನೆ ಸಲ್ಲಿಸಲಾಯಿತು. ಇನ್ನು ಕಾರ್ಯಕ್ರಮವನ್ನು ಆರಂಭಿಕ ಮೊದಲು ನಿಧನರಾದ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳ ಆತ್ಮಕ್ಕೆ ಶಾಂತಿ ದೊರಕಲೆಂದು 1 ನಿಮಿಷದ ಮೌನಾಚರಣೆ ಸಲ್ಲಿಸಲಾಯಿತು. ಗುರುವಂದನಾ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಓಕ್ಲಿ ವಿದ್ಯಾಮಂದಿರದ ಪ್ರಧಾನ ಕಾರ್ಯದರ್ಶಿ ಜಯರಾಜ್ ಬಿ ಪಾಟೀಲ್ ಮಾತನಾಡಿ, ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವವಾದದ್ದು. ವಿದ್ಯೆ, ಜ್ಞಾನ, ಸಂಸ್ಕಾರದ ಮೂಲಕ ಶಿಕ್ಷಣವನ್ನೇ ಧಾರೆ ಎರೆಯುವ ಶಿಕ್ಷಕರನ್ನು ನೆನೆದು ಅವರಿಗೆ ಗುರುವಂದನೆ ಸಲ್ಲಿಸಿದ ವಿದ್ಯಾರ್ಥಿಗಳ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದು ಬಣ್ಣಿಸಿದರು. ಇನ್ನು ವೇದಿಕೆ ಮೇಲೆ ಹಳೆಯ ವಿದ್ಯಾರ್ಥಿಯ ಪ್ರತಿಯ ಭರತನಾಟ್ಯ ನೋಡುವರನ್ನು ಆಕರ್ಷಿಸಿತು. ನಂತರ ಹಳೆಯ ವಿದ್ಯಾರ್ಥಿಗಳು ತಮ್ಮ ಪರಿಚಯ ಮತ್ತು ತಮ್ಮ ಹಳೆಯ ಅನುಭವವನ್ನು ಹಂಚಿಕೊಂಡರು. ಗೌರವಾನ್ವಿತ ಸ್ಥಾನದಲ್ಲಿರಬೇಕಾದರೆ ಅದಕ್ಕೆ ಅಡಿಪಾಯ ಹಾಕಿದವರು ನಮ್ಮ ಈ ಎಲ್ಲ ಶಿಕ್ಷಕರೇ. ಇಂದು ನಾವು ಮಾಡುವ ಈ ಗುರುವಂದನೆ ನಮ್ಮ ಅಹಂಕಾರವನ್ನು ತೊರೆದು ನಮಗೆ ದಾರಿ ತೋರಿದ ಮಹಾನುಭಾವರ ಮುಂದೆ ವಿನಯದಿಂದ ತಲೆಬಾಗುವ ಪವಿತ್ರ ಕ್ಷಣ ಇದು. ಜ್ಞಾನದ ಜ್ಯೋತಿಯನ್ನು ಬೆಳಗುವ ಎಲ್ಲ ನನ್ನ
ಗುರುಗಳಿಗೆ ಹಾಗೂ ನನಗೆ ವೇದಿಕೆಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ನೆನಪಿಸ್ತಾ ಹೋದ್ರೆ ಯಾವುದೂ ಕೂಡ ಮರ್ತಿಲ್ಲ ಅಂತಂದ್ರೆ, ಅಂದ್ರೆ ಯಾವಾಗಲೂ ಕೂಡ ಅವನ ಸಂಗತಿಗಳು ಅವನ ಸಂದರ್ಭಗಳು ನಮ್ಮ ನೆನಪಿಗೆ ಬರ್ತಾ ಇರುತ್ತೆ. ಅದರಲ್ಲೂ ಸ್ಪೆಷಲ್ ಆಗಿ ಎಲ್ಲ ಟೀಚರ್ಸ್ ಕೂಡ ಮಾರ್ಗದರ್ಶನ, ಬಟ್ ಕೆಲವೊಬ್ರು ಟೀಚರ್ಸ್ ಹೇಗಿದಾರಪ್ಪ ಅಂದ್ರೆ ಯಾವುದೋ ಒಂದು ಸಿಚುವೇಶನ್ ಅಲ್ಲಿ ನಾವು ನೆನಪಿಟ್ಕೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್ ನಮ್ಮ ರಮೇಶ್ ಸರ್ ಅವರಿಗೆ ಮ್ಯಾಥ್ಸ್ ಅಲ್ಲೇ ಹೇಳ್ಕೊಡ್ತಾ ಇದ್ರು. ನಾವು ಕ್ಲಾಸಲ್ಲಿ ಒಂಚೂರು ಒಂದು 5-10 ಮಿನಿಟ್ಸ್ ಒಂದು ಸ್ವಲ್ಪ ಲೇಟ್ ಆಗಿತ್ತು ಅಂದ್ರೆ ಟೀಚರ್ಸ್ ಬಟ್ ಲೇಟ್ ಆಗಿತ್ತು ಅಂತ ಮಾತಾಡ್ತಾ ಇದ್ವಿ. ಸೊ ಅವಾಗ ಬಂದ ತಕ್ಷಣ ಪ್ರಮೇಯಗಳನ್ನ ನಮ್ಗೆ ಅವರು ಹೇಳ್ತಾ ಇದ್ರು. ಅವರು ಬಂದ ತಕ್ಷಣ ಪ್ರಮೇಯ 4 ಹೇಳು, ಪ್ರಮೇಯ 6 ಹೇಳು, ಬಂದ ತಕ್ಷಣ ಸಡನ್ ಆಗಿ ಎದುರಿಸೋದು ಪ್ರಮೇಯಗಳು ಹೇಳಿದ್ರು. ಸೊ ಅವ್ರಿಗೆ ಹೆದರಿನೇ ನಾವು ಪ್ರಮೇಯಗಳನ್ನ ಫುಲ್ ಪರ್ಫೆಕ್ಟ್ ಆಗಿಟ್ಟಿದ್ವಿ. ಸೊ ಈಗ ನಾವು ಎಕ್ಸಾಮ್ ಅಲ್ಲಿ ಕೂಡ ಅವರ ಒಂದು ಮಾಡಿದ ಅದೇ ರೀತಿಯಾಗಿ ಪ್ರತಿಯೊಬ್ಬ ಟೀಚರ್ಸ್ ಕೂಡ ಪ್ರೈವೇಟ್ ಟೀಚರ್ಸ್ ಆಗಿರ್ಬೋದು. ನನ್ನ ಹೆಸರು ಅನುರಾಧ ಅಂತೇಳಿ. ಹಾಗೆ ನಾನು ಶಿಕ್ಷಣವನ್ನು ಪಡೆದುಕೊಂಡು ನೆಕ್ಸ್ಟ್ ಹೈಯರ್ ಎಜುಕೇಶನ್ ಎಲ್ಲ ಮುಗಿಸ್ಕೊಂಡು ನಾನು ಬಿಜಾಪುರ ಡಿಸ್ಟ್ರಿಕ್ಟ್ ಅಲ್ಲಿ ಈಗ ಸೆಟ್ಲ್ ಆಗಿದ್ದೀನಿ. ನಾನು ಕೂಡ ಒಂದು ಏಡೆಡ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಈಗ ವರ್ಕ್ ಮಾಡ್ತಾ ಇದ್ದೀನಿ. ಹೈಸ್ಕೂಲ್ ಟೀಚರ್ ಅಂತೇಳಿ ವರ್ಕ್ ಮಾಡ್ತಾ ಇದ್ದೀನಿ. ಸತತವಾಗಿ 10 ವರ್ಷ ನಾನು ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇವಾಗ ಒಂದು 2 ವರ್ಷದಿಂದ ನನ್ನಲ್ಲಿ ಗ್ರಾಂಟ್ ಆಗಿದೆ, ನನಗೆ ಟೀಚರ್ ಆಗಿದ್ದೀನಿ. ಸೊ ಇದಕ್ಕೆಲ್ಲರಿಗೂ ಕೂಡ ಕಾರಣಕರ್ತರಾಗಿರ್ತಕ್ಕಂಥ ಮೊದಲು ನನ್ನ ತಂದೆ ತಾಯಿ, ಆ ನಂತರ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಈ ಸಂದರ್ಭದಲ್ಲಿ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಓಕಳಿ ವಿದ್ಯಾಮಂದಿರದ ಆಡಳಿತ ಅಧಿಕಾರಿ ಶಶಿಕಲಾ ಜಿ ಪಾಟೀಲ್ ಓಕಳಿ, ಸಂಸ್ಥೆಯ ಸದಸ್ಯ ವಿಕಾಸ್ ಜಿ ಪಾಟೀಲ್ ಓಕಳಿ, ಮೇಘನಾ ವಿ ಪಾಟೀಲ್ ಓಕಳಿ ಸೇರಿದಂತೆ ಓಕಳಿ ವಿದ್ಯಾಮಂದಿರ ಶಿಕ್ಷಕರು, ಹಳೆ ಶಿಕ್ಷಕ ವೃಂದ ಮತ್ತು ಹಳೆ ವಿದ್ಯಾರ್ಥಿ ಸಮೂಹ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕರ್ನಾಟಕ ಸಮತಾ ಸೈನಿಕ ದಳದ ವತಿಯಿಂದ ಬಿ ಶ್ಯಾಮಸುಂದರ ಅವರ 117ನೇ ಜಯಂತ್ಯೋತ್ಸವ ಆಚರಿಸಲಾಯಿತು. ಕರ್ನಾಟಕ ಸಮತಾ ಸೈನಿಕ ದಳ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ನಗರದ ಅನ್ನಪೂರ್ಣ ಕ್ರಾಸ್ ಬಳಿ ಇರುವ ಕಲಾಮಂಡಲದಲ್ಲಿ ಏರ್ಪಡಿಸಲಾಗಿದ್ದ ಜಯಂತ್ಯೋತ್ಸವಕ್ಕೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷ ಬಾಬುರಾವ್ ಎಡ್ರಾಮಿ ಅವರು ಬಿ ಶ್ಯಾಮಸುಂದರ ಅವರ ಭಾವಚಿತ್ರಕ್ಕೆ ಹೂವಿನ ಮಾಲೆ ಹಾಕಿದರು. ನಂತರ ಸಮಾಜ ಕಲ್ಯಾಣ ಇಲಾಖೆ ಸಹಾಯ ನಿರ್ದೇಶಕ ನಿಂಗರಾಜ್ ಅರಸ್ರವರ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಂಜೀವ್ ಟಿ ಮಾಲೆ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷ ಬಾಬುರಾವ್ ಎಡ್ರಾಮಿ ಮಾತನಾಡಿದರು. ಗೌರವಾನ್ವಿತ ಬಿ ಶ್ಯಾಮಸುಂದರ ಸಾಹೇಬರ 117ನೇ ಜಯಂತಿ ಅಂಗವಾಗಿ ನಾವೆಲ್ಲ ಸೇರಿದ್ದು ಭಾಳ ಸಂತಸ ಐತಿ. ಯಾಕೆಂತಂದರೆ ನಮಗೆ ಒಳ್ಳೆಯದನ್ನು ಮಾಡೋದವ್ರನ್ನ, ನಮ್ಮನ್ನು ಸಮಾಜವನ್ನು ಸರಿ ದಿಕ್ಕಿನಲ್ಲಿ ನಡೆಸಲಿಕ್ಕೆ ಪ್ರೇರಣೆಯಾದವ್ರನ್ನ ಸ್ಮರಣೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಸಮತಾ ಸೈನಿಕ ದಳದ ವತಿಯಿಂದ ಈ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಮತ್ತು ಭಾಳ ಶ್ರದ್ಧಾಪೂರ್ವಕವಾಗಿ ಆಯೋಜನೆ ಮಾಡಿದಂಥ ಸೋದರ ಸಂಜೀವ್ ಕುಮಾರ್ ಮಾಲೆ ಅವರೇ, ಹಿರಿಯರು ಮಾರ್ಗದರ್ಶಕರಾದಂಥ ಶಿವರಾಯ ಗಣಮಣ್ಣವರೇ ಮತ್ತು ಚಂದ್ರಕಾಂತ್ ಗರ್ಗಿ ಸರ್ ಅವರೇ ಮತ್ತು ಗೋದತಾಯಿ ಕಾಲೇಜಿನ ಪ್ರಿನ್ಸಿಪಾಲ್ ಆದಂಥ ಪುಟ್ಟಮಣಿ ದೇವಿದಾಸ್ ಮೇಡಮ್ ಅವರು ಮತ್ತು ವೇದಿಕೆ ಮೇಲೆ ಹಾಕಿರುವಂಥ ಎಲ್ಲ ನನ್ನ ಸಮತಾ ಸೈನಿಕ ದಳದ ಪದಾಧಿಕಾರಿಗಳೇ ಮತ್ತು ಸೋದರರು, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಜೈ ಭೀಮ್ಗಳನ್ನು ಸಲ್ಲಿಸ್ತಾರೆ. ಇವತ್ತು ಅಂಬೇಡ್ಕರ್ ಅವರನ್ನ ನಾವೆಷ್ಟು ಸಂವಿಧಾನ ಪಿತಾಮಹ ಅಂತ ಕರ್ಕೊಂಡು ಗೌರವಿಸ್ತೀವಿ, ಅಷ್ಟೇ ಗೌರವವನ್ನು ಮತ್ತು ಶ್ಯಾಮಸುಂದರ ಸಾಹೇಬರಿಗೆ ಸಹ ನಾವು ಹೇಳ್ಕೊಳ್ಬೇಕಾಗಿದೆ. ಯಾಕೆಂತಂದರೆ ಒಂದು
ನಮ್ಮ ಸಮಾಜದ ಎರಡು ಕಣ್ಣುಗಳು ಉದ್ದೇಶಿಸಿದರೆ ತಪ್ಪಾಗಲಿಕ್ಕಿಲ್ಲ. ಒಂದು ಕಡೆ ಅಂಬೇಡ್ಕರ್ ಅವರು, ಇನ್ನೊಂದು ಕಡೆ ಶ್ಯಾಮ್ ಸುಂದರ್ ಸಾಹೇಬರು ನಮ್ಮ ಸಮಾಜದ ಕಣ್ಣು ಉದ್ದೇಶಿಸಿ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಶ್ಯಾಮ್ ಸುಂದರ್ ಅವರು ಸಮಾಜಮುಖಿ ವ್ಯಕ್ತಿತ್ವ, ಚಿಂತನೆ ಬಹಳ ಮಹತ್ವಪೂರ್ಣವಾಗಿತ್ತು. ಅವರು ಬರೀ ತಮ್ಮ ಜೀವನವನ್ನು ತಮಗಾಗಿ ಅಲ್ಲ, ಸ್ವಾರ್ಥಕ್ಕಾಗಿ ಅದನ್ನು ಅವರು ಇಡೀ ಸಮಾಜದ ಸಮುದಾಯದ ಪ್ರತಿಯೊಬ್ಬರ ಏಳಿಗೆಗಾಗಿ ಇಡೀ ತಮ್ಮ ಜೀವನವನ್ನು ಶ್ಯಾಮ್ ಸುಂದರ್ ಸಾಹೇಬರು ಶ್ರಮಿಸಿದರು. ನಾವು ಬರೀ ಸಾಮಾಜಿಕ ಹೊಣೆಗಾರಿಕೆಯನ್ನು ನಿಭಾಯಿಸಬೇಕು, ಸಾಮಾಜಿಕ ಚಿಂತನೆಯನ್ನು ಮಾಡಬೇಕು, ಸಾಮಾಜಿಕ ನ್ಯಾಯ ಅಂತ ತಿಳಿಸಿದ್ದೆ ನಾವು ಮಾತಾಡ್ತೀವಿ. ಅಂಥದ್ದನ್ನು ಕೊಡಿಸುವುದರಲ್ಲಿ ಶ್ಯಾಮ್ ಸುಂದರ್ ಸಾಹೇಬರ ಪಾತ್ರ ಬಹಳ ಹಿರಿದಾಗಿತ್ತು ಅಂತ ಹೇಳಿ ನನಗೆ ಹೆಮ್ಮೆ ಅನ್ನಿಸ್ತದೆ. ಅವರು ವಿಧಾನಸಭೆಯ ಸದಸ್ಯರಾಗಿ, ಕಾನೂನು ಪದವೀಧರರಾಗಿ ಶೋಷಿತ ಸಮುದಾಯದವರನ್ನ ಮೇಲೆ ಎತ್ತಲಿಕ್ಕೆ ಬಹಳ ಮಹತ್ವಪೂರ್ಣ ಕೆಲಸವನ್ನು ಅವತ್ತು ಮಾಡಿಕೊಂಡು ಬಂದರು. ಇವತ್ತು ನಾವೇನಾದರೂ ಒಂದಿಷ್ಟು ಶೋಷಣೆಯಿಂದ ಮುಕ್ತರಾಗಿದ್ದೀವಿ ಅಂತಂತಂದರೆ ಅದು ಎಲ್ಲ ಶ್ರೇಯಸ್ಸು ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಲ್ಲಿಸ್ತದೆ, ನಂತರ ಶ್ಯಾಮ್ ಸುಂದರ್ ಸಾಹೇಬ್ ಸಲ್ಲಿಸಿದ್ದಾರೆ. ಯಾಕಂದರೆ ಭಾಳ ಹೆಮ್ಮೆ ಅನಿಸ್ತದೆ. ಯಾಕೆಂತಂದರೆ ನಾವು ಬರೀ ಶ್ಯಾಮ್ ಸುಂದರ್ ಅವರ ಜೀವನ ಅಂತಂತಂದರೆ ನಮಗದು ಒಂದು ದಾರಿದೀಪ ಇದ್ದಂತೆ, ಮಾರ್ಗದರ್ಶನ. ಅವ್ರ ಜೀವನವನ್ನು ಅರ್ಥ ಮಾಡಿಕೊಂಡು ನಾವು ನಡೆದೇವಂತಂದರೆ ಖಂಡಿತವಾಗ್ಲೂ ನಾವು ಹೊಸ ಸಮಾಜವನ್ನು, ಸದೃಢ ಸಮಾಜವನ್ನು ಮತ್ತು ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಬರೀ ಶ್ಯಾಮ್ ಸುಂದರ್ ಅವರನ್ನು ನಾವು ನೆನೆದಷ್ಟೇ ಸಾಕು, ಅವರ ಚಿಂತನೆಗಳನ್ನು, ಅವರ ವೈಚಾರಿಕ ವಿಚಾರಗಳನ್ನು, ಅವರು ಕೊಟ್ಟು ಹೋಗಿರ್ತಕ್ಕಂಥ ಅಥವಾ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಾವೆಲ್ಲರೂ ನಡಿಬೇಕಾಗಿದ್ದು ಇವತ್ತು ಭಾಳ ಜರೂರಿ ಇದೆ. ಯಾಕೆಂತಂದರೆ ಜ್ಞಾನ ಎಂಬುದು ಬರೀ ಪುಸ್ತಕದೊಳಗಿನ ಮಾತಲ್ಲ, ಅದು ನಮ್ಮ ಜೀವನದ ಭಾಗ. ಅಂಬೇಡ್ಕರ್ ಅವರು ಅದಕ್ಕೆ ಒಂದು ಮಾತು ಹೇಳ್ತಿದ್ರು, ಏನು ಅಂತಂತಂದರೆ ಶಿಕ್ಷಣ ಅಂತನ್ನೋದು ಹುಲಿ ಹಾಲಿದ್ದಂತೆ, ಅದನ್ನು ಕುಡಿದ್ರೆ ಖಂಡಿತವಾಗಲೂ ಗರ್ಜನೆ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗೆ ನಾವು ಶ್ಯಾಮ್ ಸುಂದರ್ ಸಾಹೇಬರು ಹಾಕಿಕೊಟ್ಟು ಹೋಗಿದ ಮಾರ್ಗ ಇದೆಯಲ್ಲ, ಅವರ ಚಿಂತನೆಗಳನ್ನು, ವಿಚಾರಗಳನ್ನು ನಾವು ಮೈಗೂಡಿಸ್ಕೊಳ್ಬೇಕಾಗಿದೆ. ಅದು ಮೈಗೂಡಿಸ್ಕೊಳ್ಳದೆ ಹೋದರೆ ನಾವು ಇಂಥ ಜಯಂತ್ಯೋತ್ಸವವನ್ನು 117 ಅಲ್ಲ, ಇನ್ನೂ 116 ಮಾಡಿದ್ರು ಅದು ಪ್ರಯೋಜನ ಆಗಲ್ಲ. ಯಾಕೆಂತಂದರೆ ನಾವು ಮೇಲಿಂದ ಮೇಲೆ ಇವತ್ತು ಸಮಾಜದಲ್ಲಿ ಏನಾಗ್ತಾ ಇದೆ ಅಂತ ಅನ್ನೋದನ್ನು ಭಾಳ ಸೂಕ್ಷ್ಮವಾಗಿ ಇವತ್ತು ಗಮನಿಸಬೇಕಾಗಿದೆ. ನಾವು ಶೋಷಿತರನ್ನು ಹೇಗೆ ವೋಟ್ ಬ್ಯಾಂಕ್ ಮಾಡಿಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ಹೊರತು ಅವರ ಪ್ರಗತಿಗೆ, ಶ್ರೇಯೋಭಿವೃದ್ಧಿಗೆ ಯಾರೂ ಆದ್ಯತೆ ನೀಡ್ತಾ ಇಲ್ಲ. ಆ ಕಾರಣಕ್ಕಾಗಿಯೇ ನಾವು ಶೋಷಿತರಿದ್ದೀವಲ್ಲ, ನಾವು ಶೋಷಿತರೆಲ್ಲ ಒಂದಾಗುವ ಅನಿವಾರ್ಯತೆ ಇದೆ. ಯಾಕೆಂತಂದರೆ ನಾವು ಬರೀ ಜಯಂತಿಗಳು ಬಂದಾಗ ಮಾತ್ರ ಒಂದಾಗ್ತೀವಿ. ಆ ನಂತರ ನಾವು ನಮ್ಮ ದಾರಿಗಳು, ನಮ್ಮ ವಿಚಾರಗಳು, ನಮ್ಮ ನೀತಿಗಳು ಎಲ್ಲ ಬೇರೆ ಬೇರೆ ಆಗುತ್ತಾವೆ. ಸಂಘಟನೆ ಅಂತನ್ನೋದು ಹರಿದು ಹಂಚಿ ಹೋದರೆ ಪ್ರಯೋಜನ ಆಗಲ್ಲ. ಯಾಕೆಂದರೆ ಸಪ್ತಾ ಸೈನಿಕ ದಳ ಅಂತನ್ನೋದು ಒಂದು ಸಣ್ಣ ಶಕ್ತಿ ಅಲ್ಲ. ಅದನ್ನು ಅಂಬೇಡ್ಕರ್ ಅವರು ಭಾಳ ಆಸಕ್ತಿ ವಹಿಸಿ ಎಲ್ಲರನ್ನ ಒಂದೇ ವೇದಿಕೆಯಲ್ಲಿ ತರಬೇಕು ಅನ್ನೋ ಕಾರಣಕ್ಕಾಗಿ ಸಪ್ತಾ ಸೈನಿಕ ದಳವನ್ನು ಮುಂದಾಗ್ತದೆ. ಈ ಸಂದರ್ಭದಲ್ಲಿ ಸಮಾಜ ಚಿಂತಕಿ ಪುಟ್ಟಮಣಿ ದೇವಿದಾಸ್, ದೇವೇಂದ್ರಪ್ಪ ಕಮಲಾಪುರ್, ಶಿವರಾಯ್ ದೊಡ್ಮನಿ, ಸಂಜೀವ್ ಟಿ ಮಾಲೆ, ಈರಣ್ಣ ಜಾನೆ, ಶಂಕರ್ ಫಿರಂಗೆ, ಪೃಥ್ವಿರಾಜ್ ಕೆ ಜಯಶಂಕರ್, ಸಿದ್ದರಾಮ್ ಬೆಳಕೋಟಿ, ವಿಜಯಕುಮಾರ್ ಸಾವಳಗಿ, ಸೂರ್ಯಕಾಂತ್ ಅಂಬಲ್ಗಿ, ಶಿವಕುಮಾರ್ ಬಿ, ಶರಣು ಕಡಗಂಚಿ, ಖತ್ಲಪ್ಪ ಕಟ್ಮಣಿ, ಪದ್ಮಾವತಿ ಅಟ್ಟೂರ್, ಬಾಬುರಾವ್ ಕಾಂಬ್ಳೆ, ಇಂದುಬಾಯಿ, ಭರತ್ನೂರ್ ಸೇರಿದಂತೆ ಸಮತಾ ಸೈನಿಕ ದಳದ ಪದಾಧಿಕಾರಿಗಳು, ಸದಸ್ಯರು ಸೇರಿದಂತೆ ಹಲವಾರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ವಿರಾಮ. ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಬೆಳ್ಳಿ ಹಬ್ಬದ ಸಮಾರೋಪ ಸಮಾರಂಭ ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು,
ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನ ಬೆಳ್ಳಿ ಹಬ್ಬ ಸಮಾರಂಭವು ಶನಿವಾರ ಸಮಾರೋಪಗೊಳಿಸಲಾಯಿತು. ಕಲಬುರಗಿ ನಗರದ ಎಸ್ಬಿ ಕನ್ವೆನ್ಷನ್ ಹಾಲ್ನಲ್ಲಿ ಏರ್ಪಡಿಸಲಾಗಿದ್ದ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಬೆಳ್ಳಿ ಹಬ್ಬದ ಸಮಾರಂಭಕ್ಕೆ ವೈದ್ಯಕೀಯ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹಾಗೂ ವೇದಿಕೆ ಮೇಲಿರುವ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಹಳೆ ವಿದ್ಯಾರ್ಥಿಗಳ ಸಂಘ ಉದ್ಘಾಟಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಕೂಡ ಜಾಸ್ತಿ ಮಾಡುತ್ತೆ. ಸೊ ನಾವು ಬೆಳಗ್ಗೆ ವಾಕಿಂಗ್ ಹೋದಾಗ ಸುಮ್ನೆ ಚಪ್ಪಾಳೆ ತಟ್ಟು ಬರ್ತೀವಿ. ನಿಮ್ಮೆಲ್ಲರಿಗೂ ಗೊತ್ತು, ಸುಮ್ನೆ ನಗ್ತೀವಿ, ಸುಮ್ನೆ ಚಪ್ಪಾಳೆ ತಟ್ತೀವಿ. ಸೊ ಇದೊಂದು ಖುಷಿ ಸಂದರ್ಭ. ಈ ಸಂದರ್ಭದಲ್ಲಿ ನಿಮ್ಮ ಮಕ್ಕಳ ಒಂದು ಶಾಲೆಯ ಬೆಳ್ಳಿ ಹಬ್ಬದ ಸಂಭ್ರಮ ತಾವು ಅಷ್ಟೇ ಖುಷಿಯಿಂದ ಸಂಭ್ರಮಿಸಬೇಕು ಅಂತ ಕೇಳ್ಕೊಳ್ತೀನಿ. ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ಶಿಕ್ಷಣ ಪಡೆದುಕೊಂಡ ಹಳೆಯ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು ಏಳಿಗೆ ಶ್ರಮ ವಹಿಸುತ್ತಿರುವ ಶಿಕ್ಷಕ ವೃಂದ ಸೇರಿದಂತೆ ಸಂಸ್ಥೆಯ ಹಲವರಿಗೆ ಸನ್ಮಾನಿಸಲಾಯಿತು. ನಂತರ ಕಾರ್ಯಕ್ರಮ ಉದ್ದೇಶಿಸಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಮತ್ತು ಕಲಬುರಗಿ ನಗರದ ಚೌದಾಪುರಿ ಮಠದ ರಾಜಶೇಖರ್ ಶಿವಾಚಾರ್ಯರು, ಮಾಜಿ ಲೋಕಸಭಾ ಸದಸ್ಯ ಬಸವರಾಜ್ ಪಾಟೀಲ್ ಸೇಡಂ, ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ನಂತರ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಎಂಎನ್ ಪಾಟೀಲ್ ಅವರು ಸಮಾರೋಪ ಸಮಾರಂಭದ ಅಧ್ಯಕ್ಷೀಯ ನುಡಿಗಳನ್ನಾಡಿದರು. ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯ ವಿಜ್ಞಾನ ಮತ್ತು ವಾಣಿಜ್ಯ ಮತ್ತು ಪದವಿ ಪೂರ್ವ ಕಾಲೇಜಿನ ಇಂದಿನ ಬೆಳ್ಳಿ ಹಬ್ಬ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಸುಮನ್ಯರಂಜನ ಪರಿಣಾಮ ಸ್ವರೂಪಿಗಳಾಗಿರ್ತಕ್ಕಂಥ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರ ಪಾದಕ್ಕೆ ವಂದಿಸಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಮತ್ತು ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸೇವೆ, ಅದು ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ವಿವಿಧ ಕ್ಷೇತ್ರಗಳಲ್ಲಿ ಕೊಡುಗೆಯನ್ನು ಕೊಟ್ಟು ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಕ್ಕಂಥ ಮಾಜಿ ರಾಜ್ಯಸಭಾ ಮತ್ತು ಲೋಕಸಭಾ ಸದಸ್ಯರು, ಹಿರಿಯರು, ಆತ್ಮೀಯರಾಗಿರ್ತಕ್ಕಂಥ ಬಸವರಾಜ್ ಪಾಟೀಲ್ ಜಿ ಅವರಲ್ಲೂ ಕೂಡ ವಂದಿಸಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು, ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಒಂದು ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಮತ್ತು ಆತ್ಮೀಯರಾಗಿರ್ತಕ್ಕಂಥ ಎನ್ ಪಾಟೀಲ್ ಅವರೇ, ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ
ಆತ್ಮೀಯರಾಗಿರ್ತಕ್ಕಂಥ ಅರುಣ್ ಕುಮಾರ್ ಪಾಟೀಲ್ ಅವರು, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರೇ ಮತ್ತು ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಶಿಕ್ಷಕ ವೃಂದದವರೇ, ಎಲ್ಲ ನಮ್ಮ ಈ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳ ಪಾಲಕರೇ, ಪೋಷಕರೇ ಮತ್ತು ಮುದ್ದು ಮಕ್ಕಳೇ, ಈ ಕಾರ್ಯಕ್ರಮ ಬಹುಶಃ ಒಂದು ಬಹಳ ಮಹತ್ವವನ್ನು ಪಡೆದಿರ್ತಕ್ಕಂಥದ್ದು. ಯಾಕೆ ಅಂತಂದರೆ 25 ವರ್ಷಗಳ ಹಿಂದೆ MN ಪಾಟೀಲ್ ಅವರು, ಅರುಣ್ ಪಾಟೀಲ್ ಅವರು, ಅವರೆಲ್ಲ ಗೆಳೆಯರು ಸೇರಿ ನಾವು ನಮ್ಮ ಕೊಡುಗೆ ಸಮಾಜಕ್ಕೆ ಏನಾದರೂ ಇರಬೇಕು ಅಂತ ಒಂದು ಸದುದ್ದೇಶದಿಂದ ಈ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ 25 ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಬೆಳವಣಿಗೆ, ಸುಮಾರು 3,000 ಮಕ್ಕಳು ಆ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ನಾನು ಕೇಳಿದೆ, ನನಗೆ ಆಶ್ಚರ್ಯ ಆಯಿತು. ಏನಂತಂದರೆ ಇಲ್ಲಿ ಯಾವುದೇ 200 ಜನ ಇಲ್ಲಿ ಎಂಪ್ಲಾಯೀಸ್ ಇದ್ದಾರೆ ಅಂತ ಹೇಳಿದ್ರು. ನನಗೆ ಭಾಳ ಆಶ್ಚರ್ಯ ಆಯಿತು. 200 ಜನ ಯಾಕೆ ಎಂಪ್ಲಾಯೀಸ್ ಅಂತ ನಾನು ಗಾಬರಿ ಆದೆ. ಪ್ರತಿ 40 ಮಕ್ಕಳಿಗೊಂದು ಕ್ಲಾಸು ಮತ್ತು ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಅವರು ತಮ್ಮಷ್ಟಿಗೆ ತಾವೇ ಏನು ಸರ್ಕಾರ ಹಾಕ್ತಕ್ಕಂಥ ಏನು ರೆಗ್ಯುಲೇಷನ್ಸ್ ಇದೆ ಅದನ್ನು ತಾವೇ ಆಗಿ ಅಳವಡಿಸಿಕೊಂಡು ಮತ್ತು RTEಕ್ಕಿಂತ ಕಮ್ಮಿ ದರದಲ್ಲಿ ಫೀಸನ್ನು ತೆಗೆದುಕೊಂಡು ಬಡವರ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಒಂದು ನಿಸ್ವಾರ್ಥ ಭಾವದಿಂದ ಏನು ಸೇವೆಯನ್ನು ಮಾಡಿದ್ದಾರೆ, ಇದು ಒಂದು ಬಹಳ ಶ್ಲಾಘನೀಯ ಅಂತಕ್ಕಂಥದ್ದು ನನ್ನ ಭಾವನೆ. ಸಾಮಾನ್ಯ ಅಲ್ಲ. ಇದು ಒಂದು ಶಿಕ್ಷಣ ಸಂಸ್ಥೆಯನ್ನ ಕಟ್ಟಬೇಕು ಅಂತಂದ್ರೆ ಅದು ಬಹಳ ಕಷ್ಟದ ಕೆಲಸ. ಅದು ಯಾವುದೇ ಸರ್ಕಾರದ ಸಹಾಯ ಇಲ್ಲದೇನೆ, ಅದು ಬಡವರಿಗಾಗಿ ಕಮ್ಮಿ ಫೀಸ್ನಲ್ಲಿ ಮತ್ತೆ ಯಾವುದೇ ತಮ್ಮ ಕುಟುಂಬದ ಸದಸ್ಯರಿಗೆ ನೌಕರಿ ಕೊಡೋದಾಗ್ಲಿ, ಅಡ್ಮಿಷನ್ ಕೊಡೋದಾಗ್ಲಿ ಅಥವಾ ಏನೇ ಕನ್ಸೆಷನ್ ಕೊಡದೇನೆ ಇದೊಂದು ಸಂಪೂರ್ಣವಾಗಿ ಸಾರ್ವಜನಿಕರಿಗೆ, ಬಡವರಿಗೆ ಮತ್ತು ಸಾಮಾನ್ಯ ಜನರಿಗಾಗಿ ಪ್ರಾರಂಭ ಆಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಒಂದು ಬಹಳ ಅಚ್ಚುಕಟ್ಟಿನಿಂದ ಇದನ್ನು ಬೆಳೆಸಿ ಒಳ್ಳೆ ಒಂದು ಬಿಲ್ಡಿಂಗು ಮಾಡಿ, ಆಮೇಲೆ ಅದರ ಸಾಧನೆ ಅದರ ಬಿಲ್ಡಿಂಗಲ್ಲ, ಅದರ ಸಾಧನೆ ಮಕ್ಕಳು ಮಾಡಿರ್ತಕ್ಕಂಥ ಸಾಧನೆ, ಅವರು ತೆಗೆದುಕೊಂಡಿರ್ತಕ್ಕಂಥ ಗೋಲ್ಡ್ ಮೆಡಲ್ ಆಗಿರ್ಬೋದು, ಅವರು ಪಡ್ಕೊಂಡಿರ್ತಕ್ಕಂಥ ಅಂಕಗಳಾಗಿರ್ಬೋದು ಮತ್ತು ಇಡೀ ಕಲ್ಯಾಣ ಕರ್ನಾಟಕಕ್ಕೇನೆ ಒಂದು ಮಾದರಿಯ ರೀತಿಯಲ್ಲಿ ಈ ಒಂದು ಶಾಲೆ ಬೆಳೆದು ಬಂದಿದೆ. ಇದು ಖಂಡಿತವಾಗಿಯೂ ಕೂಡ ಬಹಳ ಒಂದು ಪ್ರೇರಣಾದಾಯಕವಾಗಿರ್ತಕ್ಕಂಥ ಸಂಸ್ಥೆ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದ್ರೆ ಇವತ್ತು ಬಸವರಾಜ್ ಪಾಟೀಲ್ ಸೇಡಂ ಅವರು ಅನೇಕ ಸಂಸ್ಥೆಗಳನ್ನು ಕಟ್ಟಿದ್ದಾರೆ. ಅವರು ಕೂಡ ಒಂದು ನಿಸ್ವಾರ್ಥ ಭಾವದಿಂದ ಸಾಮಾನ್ಯ ಜನರಿಗಾಗಿ ಅವರು ಕೂಡ ಕೆಲಸ ಮಾಡಿದ್ದಾರೆ. ಇವತ್ತು ಎಲ್ಲ ಗೆಳೆಯರು ಸೇರಿ ಈ ರೀತಿಯಾಗಿ ಒಂದು ತ್ಯಾಗ ಭಾವದಿಂದ, ನಿಸ್ವಾರ್ಥ ಭಾವದಿಂದ ಮಾಡಿರ್ತಕ್ಕಂಥ ಇದು ಕೆಲಸ, ಇದು ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅವರು ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಮತ್ತು ಇಂಥ ಸಂಸ್ಥೆಗಳು ಇನ್ನೂ ಭಾರತ್ ಮಾತಾ ಕಿ, ಭೋಲೋ ಭಾರತ್ ಮಾತಾ ಕಿ. ಆರಾಧ್ಯ ಗುರುವರನ್ನ ಮಂದಿರದಲ್ಲಿ ಸ್ಮರಿಸಿ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಹಾಗೂ ಶಿಕ್ಷಣ ಸಂಸ್ಥೆಯ ರಜತ ಮಹೋತ್ಸವದ
ಎರಡನೇ ದಿನದ ಇಂದಿನ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿ ತಮ್ಮೆಲ್ಲರಿಗೂ ದರ್ಶನವನ್ನು ನೀಡಿರ್ತಕ್ಕಂಥ ಬಬಲಾದಿಯ ಪರಮ ಪೂಜ್ಯರಲ್ಲಿ ವಂದಿಸಿ ಈ ಕಾರ್ಯಕ್ರಮವನ್ನು ತಮ್ಮ ಲಿಂಗ ಹಸ್ತದಿಂದ ಉದ್ಘಾಟಿಸಿ ಈ ಸಂಸ್ಥೆಯ ಕೊಡುಗೆಯನ್ನು ಕೊಂಡಾಡಿದಂಥ ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ರಾಯಚೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ಜಿ ಅವರೇ, ಇದೀಗ ತಾನೇ ಮಾತನಾಡಿ ನಿರ್ಗಮಿಸತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಬಸವರಾಜ್ ಪಾಟೀಲ್ ಸೇಡಂ ಅವರೇ, ಇನ್ನೋರ್ವ ಯುವ ಮುಖಂಡರಾಗಿರ್ತಕ್ಕಂಥ ದತ್ತಾತ್ರೇಯ ಪಾಟೀಲ್ ರೇವರು ಅವರೇ, ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಪಾಟೀಲ್ ಅವರೇ, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅರುಣಕುಮಾರ್ ಪಾಟೀಲ್ ಅವರೇ, ಇನ್ನುಳಿದ ಯಾವತ್ತೂ ಈ ಸಂಸ್ಥೆಯ ಆಡಳಿತ ಮಂಡಳಿ ವರ್ಗದವರೇ, ಜೊತೆಗೆ ಶಿಕ್ಷಕ ವೃಂದದವರೇ, ಸೇರಿರ್ತಕ್ಕಂಥ ಎಲ್ಲ ಪಾಲಕರೊಂದಿಗೆ ಹಾಗೂ ಮುದ್ದು ಮಕ್ಕಳೇ, ಇಲ್ಲಿ ಯಾರಿಗೂ ಇಲ್ಲಿ ಲಕ್ಷ್ಯ ಇಲ್ಲ. ಈ ಹುಡುಗರಂತರು ಬಿಡ್ರಿ, ಎದರು ಕುಂತು ಸೀಟಿ ಹೊಡ್ಯಾಕತ್ತಾನ ಹುಡುಗ, ಜಲ್ದಿ ಮುಗಿಸ್ರಿ ಅಂತ. ನೀವು ನಿಮ್ಮ ಮಕ್ಕಳದ್ದು ಡ್ಯಾನ್ಸ್ ಯಾವಾಗ ಚಾಲು ಆಗ್ತದೆ ಅಂತ ಹೇಳಿ 9ಕ್ಕೆ ಬಂದು ಕುಂತೀರಿ. ಯಾಕಂದ್ರೆ ನಿನ್ನೆ ಹೋದವ್ರು ಹೇಳ್ಯಾರ, ಏನು ಹೇಳ್ಯಾರ ಅಂದ್ರೆ ಅಲ್ಲಿ ಜಾಗ ಸಾಲಲ್ಲ, ಜಲ್ದಿ ಹೋಗಿ ಕೂಡ್ರಿ ಅಂತ ಹೇಳ್ಯಾರ. ಅದಕ್ಕೆ ನೀವು ಜಲ್ದಿ ಬಂದು ಕುಂತೀರಿ. ನನಗೂ ಒಂದು ಚಿಂತೆ ಅದ, ನಿಮಗೂ ಒಂದು ಚಿಂತೆ ಅದ, ವೇದಿಕೆ ಮೇಲೆ ಕುಂತಿರ್ತಕ್ಕಂಥ ಎಲ್ಲರಿಗೂ ಒಂದೊಂದು ಚಿಂತೆ ಅದ. ಆದರೆ 25 ವರ್ಷಗಳ ಹಿಂದೆ 20 ಜನ ತಮ್ಮ ಸಹಪಾಠಿಗಳನ್ನು, ಗೆಳೆಯರನ್ನು ಒಳಗೊಂಡು ತಾವೇನು ಅನುಭವಿಸಿರ್ತಕ್ಕಂಥ ಶಿಕ್ಷಣ ಪಡಿಲಿಕ್ಕೆ, ಶಿಕ್ಷಣ ಮುಗಿಸ್ಲಿಕ್ಕೆ ತಾವೇನೆಲ್ಲ ಕಷ್ಟಪಟ್ರಲ್ಲ, ಆ ಕಷ್ಟ ನಮ್ಮ ಮುಂದಿನ ಪೀಳಿಗೆಗೆ ಆಗಬಾರದು ಅಂತ ತಿಳ್ಕೊಂಡು ಆ 20 ಜನ ಗೆಳೆಯರು ಸೇರಿ ಮಾಡಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ ಇವತ್ತು ನಿರಂತರವಾಗಿ 25 ವರ್ಷಗಳನ್ನು ಪೂರೈಸಿದೆ ಅಂದರೆ ಇದಕ್ಕಿಂತ ದೊಡ್ಡ ಹೆಮ್ಮೆ ಯಾವುದೂ ಇಲ್ಲ. 20 ಜನ ಮಿಲೇನಿಯಂ ಸ್ಕೂಲ್ ಮಾಡ್ಯಾರಲ್ಲ, ಅವರು ಮಿಲೇನಿಯರ್ ಯಾರದ? ಅವ್ರೇನು 20 ಜನ ಸೇರ್ಕೊಂಡು ಮಾಡಿರಲ್ಲ, ಎಲ್ಲರೂ ಮಿಲೇನಿಯರ್ ಯಾರ? ರೊಕ್ಕದಿಂದ ಅಲ್ರಿ ಸರ್, ಮತ್ತು ಆಮೇಲೆ ಏನಾರ ಅಂದಿರಿ ನಾನು. ದೇ ಆರ್ ಮಿಲೇನಿಯರ್ ಬೈ ಹಾರ್ಟ್, ದೇ ಆರ್ ಮಿಲೇನಿಯರ್ ಬೈ ದೇರ್ ವರ್ಕ್. ಹಂಗ ಯಾಕಂದ್ರೆ 20 ಜನ ಅವ್ರೇನು ಕೂಡಿ ಸುಮಾರು 40ರಿಂದ 50 ವರ್ಷದ ಗೆಳೆತನ ಅವ್ರದ್ದೆಲ್ಲ. 50 ವರ್ಷದ ಗೆಳೆತನ ಕಾಪಾಡ್ಕೊಂಡು ಹೋಗೋದು ಬಹಳ ದೊಡ್ಡ ಚಾಲೆಂಜಿಂಗ್. ಈಗಿನ ದಿನಮಾನದೊಳಗೆ ಮುಂಜಾನೆ ಒಬ್ಬ ಫ್ರೆಂಡ್ ಇರ್ತಾನ, ಮಧ್ಯಾಹ್ನ ಒಬ್ಬ ಇರ್ತಾನ, ಸಂಜೆಗೆ ಒಬ್ಬ ಇರ್ತಾನೆ. ಮುಂಜಾನೆ DP ಮತ್ತೊಬ್ರದ್ದು ಇಟ್ಟಿರ್ತಾನೆ, ಮತ್ತೊಬ್ರದ್ದು ಮಧ್ಯಾಹ್ನ ಇಟ್ಟಿರ್ತಾನೆ, ಇನ್ನೊಬ್ರದ್ದು ರಾತ್ರಿ ಇಡ್ತಾನೆ. ಅಂಥ ದಿನಮಾನಗಳದೊಳಗೆ 25 ವರ್ಷ ಅಲ್ಲ, ಸುಮಾರು 50 ವರ್ಷಗಳಿಂದ ತಮ್ಮ ಗೆಳೆತನವನ್ನು, ಯಾಕಂದರೆ ಯಾರು ಒಬ್ಬರು ನೋಡಿ ಒಬ್ರು ಯಾರು ಹೊಟ್ಟೆ ಕಿಚ್ಚು ಪಟ್ಟಿಲ್ಲ, ಅವರು ಒಬ್ಬರು ನೋಡಿ ಒಬ್ರು ಯಾರು ಜಗಳಾಡಿಲ್ಲ. ಅವರು ನೀವೆಲ್ಲ ಭಾಳ ಹೆಣ್ಮಕ್ಳು ಕುಂತಿರಿ, ಒಂದು ಸಣ್ಣ ಕತೆ ಹೇಳಿ ಮುಗಿಸಿಬಿಡ್ತೀನಿ ನಾನು. ಹೊಟ್ಟೆ ಕಿಚ್ಚು ಅನ್ನೋದು ಹೆಂಗಿರ್ತದ? ಗಂಡ ಹೆಂಡತಿಗೆ ಒಂದೇ ಒಂದು ಹೆಣ್ಮಗಳಿದ್ಲು. ಹತ್ರದ ಊರಿಗೆ ಸಂಬಂಧ ಬೆಳೆಸಿ ಮಗಳಿಗೆ ಕೊಟ್ಟಿದ್ರು. ಮಗ ನೀವೆಲ್ಲ ಕರ್ಕೊಂಬರ್ತಿರಲ್ಲ ಮದುವೆ ಆದಮೇಲೆ, ಹಳೆಯಾಗ ಮನೆ ತುಂಬಿಸೋದು ಅಂತಿರಲ್ಲ ನೀವೆಲ್ಲ, ಹಂಗೆ ಮಗ ಹಳೆಯ ಬಂದಿದ್ದ. ಈ ಅತ್ತಿ ಮಾವ ಅತ್ತಿ ಕೈಯಾಗಿದ್ದ. ಆಕೆ ಹೇಳಂದ್ರೆ ಹೇಳ್ತಿದ್ದ, ಕೂಡವ್ರು ಕೂಡ್ತಿದ್ದ. ಅವನಿಗೆ ಅಷ್ಟೇ, ನೀ ಅದು ಮಾಡು ಇದು ಮಾಡು ಅಂದ್ರೆ ಹೆಚ್ಚಿನ ಪ್ರೀತಿ ಆಕೆ ತೋರಿಸ್ತಿದ್ದಿಲ್ಲ. ಇವನು ಆಕಿನಾದ್ರೆ ಏನೂ ಮಾಡಪ್ಲೇ ಇದ್ದಿದ್ದಿಲ್ಲ ಪಾಪ. ಹಂಗೆ ಹಳೆಯ ಬಂದನಂತ ಹೇಳಿ ಆಗಿನ ದಿನಮಾನದೊಳಗೆ ಹುಗ್ಗಿ, ಕರಿಗಡಬ, ಕುರುಡಿಗಿ ಏನೇನು ಎಲ್ಲ ಚಲೋ 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 ಅಡಿಗೆ ಮಾಡಿ
ಹಳ್ಯಾಗ 3 ಹೊತ್ತು ಉಣಿಸಿದ್ಲು. ಇವ ಇದ್ನಲ್ಲ, ಅವನಿಗೆ ಕಟ್ಟಿ ರೊಟ್ಟಿ ಪುಂಡಿ ಪಲ್ಯ ಬಿಟ್ರೆ ಮತ್ತೇನು ಕೊಡ್ತಿದ್ದಿಲ್ಲಕ್ಕಿ. ಹಳ್ಯಾಗ ಇಷ್ಟೆಲ್ಲ ಬಿಸಿ ಬಿಸಿ ಅಡಿಗೆ ಮಾಡೋದು ನೋಡಿ, ಹುಗ್ಗಿ ಮಾಡೋದು ನೋಡಿ, ಹೋಳ್ಗೆ ಮಾಡೋದು ನೋಡಿ ಇವನು ಹೊಟ್ಟೆ ಕಿಚ್ಚಿಬಿತ್ತು. ಇವನಿಗೆ ಏನು ಮಾಡಬೇಕು ಅಂತ ತಿಳ್ಕೊಂಡು ರಾತ್ರಿ ಮನೆಯೊಳಗೆ 2 ರೂಮ್ ಇದ್ದವು. ನೀ ಹೊರಗೆ ಮಕ್ಕೋ ಅಂದ್ಲಕ್ಕಿ. ನಾವೊಂದು ರೂಮ್ನಾಗ ಮಕ್ಕೋತೀನಿ, ಹಳೆಯ ಒಂದು ರೂಮ್ನಾಗ ಮಕ್ಕೋಲಿ, ನೀವು ಹೊರಗೆ ಮಲಗ್ರಿ ಅಂದ. ಆಯಿತು ಅಂದರು. ಈಕಿ ಏನಿದ್ಲಲ್ಲ, ಇವನಿಗೆ ಇಷ್ಟು ಟಾರ್ಚರ್ ಕೊಟ್ಟಿದ್ಲು. ಏನು ಟಾರ್ಚರ್ ಕೊಟ್ಟಿದ್ರು ಅಂದ್ರೆ, ಪುರಾಣಕ್ಕೆ ಹೋಗಿದ್ಲು ಪಾಪ. ಪುರಾಣದ ಸ್ವಾಮಿಗಳು ನಮ್ಮಂಥವ್ರು ಸುಮ್ಮ ಕೊಡ್ಬೇಕಲ್ಲ. ಏನು ಹೇಳಿದ್ರಂದ್ರೆ, ಇಲ್ಲ ನಿಮ್ಮ ದಾಂಪತ್ಯ ಜೀವನ ಸುಖವೇ ಆಗಿರಬೇಕು, ನೀವು ನಿತ್ಯ ನಿರಂತರ ಮುತ್ತೈದೆ ಆಗಿರಬೇಕು ಅಂದರೆ ಒಂದು ವ್ರತ ಮಾಡಬೇಕು. ಆ ವ್ರತ ಮಾಡಿದರೆ ನೀವು ಯಾವಾಗಲೂ ಮುತ್ತೈದೆ ಆಗಿರ್ತೀರಿ ಅಂತ ಪುರಾಣಿಕರು ಸಾಮಂತ ಸ್ವಾಮಿಗಳು ವೇದಿಕೆ ಮೇಲೆ ಕುಂತು ಹೇಳಿದರು. ಏನು ಹೇಳಿದ್ರು ಅಂದ್ರೆ, ಏನಿಲ್ಲ, ಮುಂಜಾನೆ ಹೇಳೋದು, ಗಂಡನ ಪಾದಕ್ಕೆ ನಮಸ್ಕಾರ ಮಾಡೋದು, 3 ಏಟು ಕಪಾಳಿ ಹೊಡ್ಯೋದು. ಇದು ದಿನ ನಿತ್ಯ ಅಭ್ಯಾಸ ಮಾಡಿದ್ಲಕ್ಕಿ. ಮುಂಜಾನೆ ಹೇಳೋಣ ನಮಸ್ಕಾರ ಮಾಡ್ತಿದ್ಲು, 3 ಏಟು ಹೊಡೆದು, ಮತ್ತು ರಾತ್ರಿ ಈಗ ನಮಸ್ಕಾರ ಮಾಡಿ ಮತ್ತೆ 3 ಏಟು ಮಾಡಿ ಮಕ್ಕೋತಿದ್ಲು. ಇವನಿಗೆ ಹೊಡೆಸ್ಕೊಂಡು ಸಾಕಾಗಿತ್ತು ಮಾರಾಯಿಗೆ. ಇದು ಚಲೋ ಟೈಮ್ ಅದಂತ ತಿಳ್ಕೊಂಡು ಮೊದಲೇ ಬಿಸಿ ಬಿಸಿ ಹುಗ್ಗಿ ಅವನಿಗೆ ಇಷ್ಟೇ, ಇವನಿಗೆ ಕಟ್ಟಿ ರೊಟ್ಟಿ ಪುಂಡಿ ಪಲ್ಯ ಕೊಟ್ಲಿ, ಅದೊಂದು ತ್ರಾಸ, ಹೊಟ್ಟೆ ಕಿಚ್ಚು ಅದೊಂದು. ಏನು ಮಾಡಿಲ್ಲ ಅಂದ್ರೆ, ಎಲ್ಲಿ ಹಳೆ ಮಲಗಬೇಕಾಗಿತ್ತು ಅಲ್ಲಿ ಅತ್ತಿಗೆ ಮಲಗಿಸಿದ. ಹಳೆಯ ಮಲಗಬೇಕಾಗಿದ್ದ ಜಾಗದೊಳಗೆ ಅತ್ತಿ ಮಲಗಬೇಕು ಜಾಗದೊಳಗೆ ಹಳೆಯ ಮಲಗಿದ. ಮಲಗ ಜಾಗದೊಳಗೆ ಮತ್ತೊಬ್ಬ ಮಲಗಿಸಿದ. ಮಲ್ಕೊಂಡ್ರಿ ಇವರು. ಇವ ಎಲ್ಲಿ ಮಲ್ಕೋತಿದ್ದ, ರಾತ್ರಿ ದಕ್ಕಿದೊಂದು ರೂಢಿ ಇತ್ತಲ್ಲ, ಏನು ನಮಸ್ಕಾರ ಮಾಡೋದು, 3 ಏಟು ಕೊಡೋದು. ರಾತ್ರಿ ದೀಪ ಆರಿಸಿ ಮರ್ಕೊಂಡಿದ್ರು. ಈಕೆ ಹೋದ್ಲು, ಯಾಕಂದ್ರೆ ಲೇಟ್ ಆಗಿತ್ತಲ್ಲ, ಹಳೆಯಂದೆಲ್ಲ ಮಾಡಿ ಬರೋಷ್ಟಾಗಿ ಲೇಟ್ ಆಗ್ಯದ, ಇವತ್ತಿನ ವ್ರತ ಕೆಡಬಾರದಂತ ಹೇಳಿ ಆ ಹೊಚ್ಕೊಂಡಿದ್ದ ಕಂಬಳಿ ತೆಗೆದು 3 ಏಟು ಕೊಟ್ಟರು. ಗುರುಗಳ ಪಾದಗಳಲ್ಲಿ ವಂದಿಸಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾದಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರೇ, ಮಾಜಿ ಶಾಸಕರಾಗಿರ್ತಕ್ಕಂಥ ದತ್ತಾತ್ರೇಯ ಪಾಟೀಲ್ ರೇವೂರವರೇ, ಜೊತೆಯಲ್ಲಿ ಈ ಸಂಸ್ಥೆಯ ಅಧ್ಯಕ್ಷರಾದ ಆದರಣೀಯ MN ಪಾಟೀಲ್ ಮತ್ತು ಆಡಳಿತ ವರ್ಗದ ಎಲ್ಲ ಸದಸ್ಯರೇ, ಜೊತೆಯಲ್ಲಿ ವೇದಿಕೆ ಮೇಲೆ ಆಮಂತ್ರಿತ ಅತಿಥಿಗಳೇ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ದೇವರಿಗೆ ಸಮಾನವಾದಂಥ ಪ್ರೀತಿಯ ಮಕ್ಕಳೇ, ತಂದೆ ತಾಯಂದಿರೇ, ಆಮಂತ್ರಿತರೇ, ಎಲ್ಲರಿಗೂ ನಮಸ್ಕಾರ. ಈ ಶಾಲೆಯ ಬೆಳ್ಳಿ ಹಬ್ಬದ ಈ ಕಾರ್ಯಕ್ರಮ ನನಗೆ ತುಂಬ ಸಂತೋಷ ತಂದಿದೆ. ಈ ಶಾಲೆ ಪ್ರಾರಂಭವಾದಾಗಿನಿಂದ MN ಪಾಟೀಲರ ಮುಖಾಂತರ 1-2 ಸಲ ಈ ಶಾಲೆಗೆ ಬಂದು ಪ್ರಾರಂಭದಲ್ಲಿ ನಾನಿಲ್ಲಿ ಭಾಗವಹಿಸಿದ್ದೇನೆ. ಇವತ್ತು 25 ವರ್ಷದಲ್ಲಿ ಇದು ಕಂಡುಕೊಂಡಿರ್ತಕ್ಕಂಥ ಭೌತಿಕ ಮತ್ತು ಆಂತರಿಕ ಬೆಳವಣಿಗೆ ಎರಡೂ ತುಂಬ ಉತ್ತಮವಾಗಿದೆ ಅಂತ ತುಂಬ ಆನಂದದಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎರಡನೇದಾಗಿ, ಈಗಾಗಲೇ ಅವರು 20 ಎಕರೆ ಜಮೀನು ಖರೀದಿ ಮಾಡಿದ್ದಾರೆ. ಮುಂದಿನ 25 ವರ್ಷದ ಯೋಜನೆಯನ್ನು ರೂಪಿಸಬೇಕು. 25 ವರ್ಷದಲ್ಲಿ ಈ ಸಂಸ್ಥೆ ಯಾವ ರೂಪ ಕಾಣಬೇಕು ಅಂತ ಆಡಳಿತ ಮಂಡಳಿಯವರು ತಮ್ಮ ಯೋಜನೆಯನ್ನು ರೂಪಿಸಬೇಕು ಅಂತ ಅವರಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೇನೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಂದೆ ತಾಯಿ ಮತ್ತು ದೇವರಿಗೆ ಸಮಾನವಾದ ಮಕ್ಕಳಲ್ಲಿ ಮತ್ತು ಆಡಳಿತ ಮಂಡಳಿಯ ಸದಸ್ಯರಲ್ಲಿ ನನ್ನದೊಂದು ಪ್ರಾರ್ಥನೆ ಇದೆ. ನಮ್ಮ ಶಾಲೆಗಳಲ್ಲಿ ಮಕ್ಕಳ ಗುಣಗಳ ಸನ್ಮಾನವಾಗಬೇಕೇ ಹೊರತು ಅಂಕದ ನಂಬರಿನ ಸನ್ಮಾನ ಆಗಬಾರದು. ಇವತ್ತು ನಮ್ಮ ತಲೆ ಕೆಟ್ಟು ಹೋಗಿದೆ. ನಾವು ಇಷ್ಟನೇ ರ್ಯಾಂಕ್ ಬಂದೀವಿ, 100ಕ್ಕೆ 100 ಬಂದೀವಿ. ಆದರೆ ಮಕ್ಕಳು ಮನುಷ್ಯರೇ ಆಗದೇ ಇದ್ದರೆ ಈ ಶಿಕ್ಷಣಕ್ಕೆ ಬೆಲೆ ಇಲ್ಲ. ಇದು ಮೊದಲನೇ ಮಾತು. ಅದಕ್ಕಾಗಿ ತಂದೆ ತಾಯಂದಿರು ಮಕ್ಕಳು ಗುಣವಂತರನ್ನಾಗಿ ಮಾಡಿಕೊಳ್ಳಿಕ್ಕೆ ತಮ್ಮ ಪ್ರಯತ್ನವನ್ನು ಮಾಡಬೇಕು.
ಇದಕ್ಕೆ ಸಂಸ್ಥೆಯವರು ಸಹ ಸಹಕಾರ ನೀಡಬೇಕು ಅಂತ ವಿನಂತಿ. ಗುಣ ಬರಬೇಕಾದರೆ ಮಕ್ಕಳಲ್ಲಿ ಒಂದು ವಿಶಿಷ್ಟ ಮಾತನ್ನು ಹೇಳಬೇಕು. ಮಕ್ಕಳಿಗೆ ಕೊಡುವುದನ್ನು ಕಲಿಸಬೇಕೇ ಹೊರತು ಬೇಡುವುದನ್ನು ಕಲಿಸಬಾರದು. ಅನೇಕರು ಇಲ್ಲಿ ತಾಯಂದಿರಿ ಕೂತಿದ್ದೀರಿ ನೀವು. ನಾನು ಸಣ್ಣ ಮಗುವಾಗಿದ್ದಾಗ ನಮ್ಮ ತಾಯಿ ನಮ್ಮ ಮನೆಯಾಗಿನ ಹಿರಿಯ ಹೆಣ್ಮಕ್ಕಳು ಭಿಕ್ಷುಕನಿಗೆ ರೊಟ್ಟಿ ಕೊಡ್ಲಿಕ್ಕೆ, ನಾಯಿಗೆ ಚೂರು ರೊಟ್ಟಿ ಹಾಕಲಿಕ್ಕೆ, ಒಬ್ಬ ಗಂಗೆತ್ತಿ ತಗೊಂಡು ಬಂದರೆ ಹಳೆ ಬಟ್ಟೆ ದಾನ ಮಾಡಲಿಕ್ಕೆ, ಅಂದರೆ ತಾಯಂದಿರು ಕೊಡುವುದನ್ನು ಕಲಿಸಿದರು. ಆದರೆ ಇವತ್ತು ಏನಾಗಿದೆ ಅಂದರೆ ಬೇಡುವವರ ಸಂಖ್ಯೆ ಹೆಚ್ಚಾಗಿದೆ, ಕೊಡುವವರು ಯಾರೂ ಇಲ್ಲ. ಹೀಗಾಗಿ ಒಂದೇ ಒನ್ ವೇ ಟ್ರಾಫಿಕ್ ಆಗಿದೆ. ಶಾಲಿ ಕಲಿಯೋದಂದ್ರೆ ನೌಕರಿ ಮಾಡೋದಕ್ಕಂತ ತಿಳ್ಕೊಂಡಿದ್ದಾರೆ. ನೋ ನೋ ನೋ, ಶಾಲಿ ಕಲಿಯೋದು ನೌಕರಿಗಾಗೋದಕ್ಕಲ್ಲ. ಶಾಲಿ ಕಲಿಯೋದು, ವಿದ್ಯೆ ಕಲಿಯೋದು ಜ್ಞಾನಕ್ಕಾಗಿ, ಬುದ್ಧಿಗಾಗಿ, ತಿಳುವಳಿಕೆಗಾಗಿ. ಒಮ್ಮೆ ನಮಗೆ ಬೆಳಕು ಸಿಕ್ತಂದ್ರೆ ಎಲ್ಲಿ ಹೋಗಬೇಕು ನಾವೇ ನಿರ್ಣಯ ಮಾಡ್ತೀವಿ. ಅದರ ಬದಲಾಗಿ ಸಣ್ಣ ಮಕ್ಕಳಿದ್ದಾಗಲೇ ಇನ್ನು ಅವರಲ್ಲಿ ಏನು ಸ್ವಭಾವ ಇದೆ, ಒಬ್ಬ ಮಗುವಿಗೆ ಕ್ರಿಕೆಟ್ದಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಒಬ್ಬ ಮಗುವಿಗೆ ಹಾಡಿನಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಒಬ್ಬ ಮಗುವಿಗೆ ಸಂಗೀತದಲ್ಲಿ ಇರಬಹುದು, ಒಬ್ಬ ಮಗನಿಗೆ ಮೆಕ್ಯಾನಿಕ್ ಕೆಲಸದಲ್ಲಿ ಇಂಟ್ರೆಸ್ಟ್ ಇರಬಹುದು. ಆದರೆ ನಾವು ಬಲಾತ್ಕಾರವಾಗಿ ನಮಗೆ ಬೇಕಾಗಿದ್ದನ್ನು ಮಕ್ಕಳಿಗೆ ಮಾಡಲಿಕ್ಕೆ ಹೋಗ್ತೇವೆ. ಇದರ ಪರಿಣಾಮವಾಗಿ ಯಾವ ಮಟ್ಟಕ್ಕೆ ಮಕ್ಕಳು ಬೆಳಿಬೇಕು ಅವರು ಬೆಳೆಯುವುದಿಲ್ಲ. 10ನೇ ಕ್ಲಾಸಿನವರೆಗೆ ಮಕ್ಕಳ ತಲೆಯಲ್ಲಿ ಏನನ್ನೂ ತುಂಬಬೇಡಿ. 10ನೇ ಕ್ಲಾಸ್ ಆದಮೇಲೆ ಅಷ್ಟು ವರ್ಷದಲ್ಲಿ ಮಗುವಿನ ಗುಣ ಸ್ವಭಾವವನ್ನು ತಿಳಿದುಕೊಂಡು ಅವರ ಬೆಳವಣಿಗೆಗೆ ನಾವು ಚಿಂತೆ ಮಾಡಿದರೆ ತುಂಬ ಉತ್ತಮವಾಗುತ್ತದೆ. ಅದಕ್ಕಾಗಿ ನಾನು ಮತ್ತೆ 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 ತಾಯಂದಿರಲ್ಲಿ, ತಂದೆಯರಲ್ಲಿ, ದೇವರಿಗೆ ಸಮಾನವಾದ ಮಕ್ಕಳಲ್ಲಿ, ಆಡಳಿತ ಮಂಡಳಿಯವರಲ್ಲಿ ಇನ್ನು ಮುಂದೆ ನಮ್ಮ ಮಕ್ಕಳನ್ನು ಬೆಳೆಸುವಾಗ ನಮ್ಮ ಮಕ್ಕಳು ಜಗತ್ತಿಗೆ ಕೊಡುವವರಾಗಬೇಕೇ ಹೊರತು ಕೈ ಚಾಚಿ ಬೇಡುವವರಾಗಬಾರದು. ಇಂಥ ಒಂದು ಪ್ರತಿಜ್ಞೆ ಮಾಡಿದರೆ ಆವಾಗ ಮಾತ್ರ ತಾಯಿ ಭಾರತ ಮಾತೆ. ಶಾಲೆಯ 25ನೇ ವರ್ಷದ ಈ ಒಂದು ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ಈ ಬೆಳ್ಳಿ ಹಬ್ಬವನ್ನು ಆಚರಣೆಯನ್ನ ಮಾಡಲಿಕ್ಕೆ ಇವತ್ತು ನಮ್ಮ ಮಧ್ಯದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮಪೂಜ್ಯರಾದಂತಹ ಶ್ರೀ ಚೌಡಾಪುರ ಮಠದ ಪರಮಪೂಜ್ಯರಾದಂತಹ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರ ಚರಣಕ್ಕೆ ನಮಸ್ಕರಿಸಿ, ವೈದ್ಯಕೀಯ ಶಿಕ್ಷಣ ಸಚಿವರು, ಸಜ್ಜನ ರಾಜಕಾರಣಿಗಳು, ಸೋದರ ಸಮಾನರಾದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅಣ್ಣವರೇ, ಹಿರಿಯರು, ಮಾರ್ಗದರ್ಶಕರು, ನಮ್ಮೆಲ್ಲರಿಗೂ ಕೂಡ ರಾಜಕಾರಣಿಗಳು ಯಾವ ರೀತಿಯಾಗಿ ಇರಬೇಕು ಅಂತನ್ಲಿಕ್ಕೆ ಒಂದು ಮಾದರಿಯಾಗಿ ಇವತ್ತು ತಮ್ಮ ಜೀವನವನ್ನ ನಡೆಸಿರುವಂತಹ ಅಣ್ಣ ಬಸವಣ್ಣವರ ಹೇಳಿರುವಂತಹ ವಚನವನ್ನ ತಮ್ಮ ಮೈಯಲ್ಲಿ ಉದಿಸಿ ಅದನ್ನ ನಿಜವಾಗ್ಲೂ ಆ ರೀತಿಯಾದಂತಹ ಬದುಕನ್ನ ನಡೆಸಿರುವಂತಹ ಹಿರಿಯರಾದಂಥ ಹಿಂದಿನ ರಾಜ್ಯಸಭಾ ಸದಸ್ಯರಾದಂಥ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ ಸರ್ ಅವರೇ, ವೇದಿಕೆ ಮೇಲೆ ಕುಳಿತಿರುವಂತಹ ನಮ್ಮ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂಥ ಎಂ.ಎನ್. ಪಾಟೀಲ್ ಸರ್ ಅವರನ್ನ ಮೊದಲುಗೊಂಡು ನಮ್ಮ ಅರುಣ್ ಪಾಟೀಲ್ ಸರ್ ಅವರು, ಶ್ರೀಶೈಲ್ ಗೂಳಿ ಸರ್ ಅವರು, ಬೆಣ್ಣೂರ್ ಸರ್ ಅವರು, ನಮ್ಮ ಸಂತೋಷ್ ಪಾಟೀಲ್ ಅವರು, ಅನೇಕ ಜನ ಇವತ್ತು ಅವ್ರ ತಂಡದಲ್ಲಿರುವಂತಹ ಎಲ್ಲ ಸದಸ್ಯರೇ, ಸೇರಿರುವಂಥ ತಾಯಂದ್ರೆ, ಹಿರಿಯರೇ, ನನ್ನೆಲ್ಲ ಅಣ್ಣ ತಮ್ಮಂದ್ರೆ, ಇವತ್ತು ನಿಜಕ್ಕೂ ನಮ್ಮೆಲ್ಲರಿಗೂ ಕೂಡ ಈ ಮಿಲೇನಿಯಂ ಶಾಲೆಯ ಸಿಲ್ವರ್ ಜೂಬ್ಲಿ ಕಾರ್ಯಕ್ರಮವನ್ನು ನೋಡಿ ನನಗೆ ಬರುವಂಥ ಮುಂದೆ ಶಾಲೆ ಹೆಸರು ಏನು ಮಿಲೇನಿಯಂ ಅಂತಿದೆ, ಬರುವಂಥ ಮಿಲೇನಿಯಂ ಅಂತಂದ್ರೆ 1000 ವರ್ಷ ಇರುವಂಥ ಕಾಲಕ್ಕೆ ಇವತ್ತು ಮಿಲೇನಿಯಂ ಅಂತ ಹೇಳಿ ಕರೀತಾರೆ. ಇವತ್ತು ಅದರಲ್ಲಿ 25 ವರ್ಷ ನಮ್ಮ ಮಿಲೇನಿಯಂ ಶಾಲೆಯ 25 ವರ್ಷ ಆಗಿದೆ. ಮುಂದೆ ಬರುವಂತ ಒಂದು ಮಿಲೇನಿಯಂವರೆಗೂ ಈ ಶಾಲೆ ಇದ್ದು ಇವತ್ತು ಈ ಭಾಗದ ಜನರ ಸೇವೆಯನ್ನ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸಿ, ಇವತ್ತು ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರು ಹೇಳ್ದಂಗೆ
ಕಲ್ಯಾಣ ಕರ್ನಾಟಕ ಅಂತ ಹೇಳಿ ನಾವು ಸರ್ಕಾರ ಇತ್ತೀಚೆಗೆ ದಿನಗಳಲ್ಲಿ ಮಾನ್ಯ ಯಡಿಯೂರಪ್ಪ ಸಾಹೇಬರು ಅದನ್ನು ಘೋಷಣೆ ಮಾಡಿದ್ರು. ಆದರೆ ಇಲ್ಲಿ ನಮ್ಮ ಮಿಲೇನಿಯಂ ಶಾಲೆಯ ಆಡಳಿತ ಮಂಡಳಿಯವರು ಹಿಂದೆ 25 ವರ್ಷದ ಕಾಲ ಹಿಂದೆನೇ ಅದಕ್ಕೆ ಕಲ್ಯಾಣ ಕರ್ನಾಟಕ ಅಂತನ್ನುವ ಒಂದು ಸಂಘವನ್ನ ಸ್ಥಾಪನೆಯನ್ನ ಮಾಡಿ ಇವತ್ತಿನ ದಿವಸ ಅವರು ಈ ಒಂದು ಮಿಲೇನಿಯಂ ಶಾಲೆಯನ್ನ ಮಾಡಿರುವಂಥದ್ದು ಬಹಳ ಒಂದು ಒಳ್ಳೆಯ ಕೆಲಸ. ಇವತ್ತಿನ ದಿವಸ ಅಂದ್ರೆ ಅವರು ವಿಷನ್ ಹಿಂದೆನೂ ಕೂಡ ಇವತ್ತು ನಮ್ಮ ಭಾಗದ ಬಗ್ಗೆ ಅವರು ಸರಿಯಾಗಿ ಅರ್ಥಕೊಂಡು ಮುಂದೆ ಬೇಕಾಗಿರುವಂಥ ಶಿಕ್ಷಣ ನಮ್ಮ ಮಕ್ಕಳಿಗೆ ಕೊಡಲಿಕ್ಕೆ ಒಂದು ತಂಡವಾಗಿ ಮಾಡಿಕೊಂಡು ಇವತ್ತು ಬಹಳಷ್ಟು ಒಳ್ಳೆ ರೀತಿಯಿಂದ ಕಾರ್ಯವನ್ನು ಮಾಡಿದ್ದಾರೆ. ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯ ಬೆಳ್ಳಿ ಹಬ್ಬ ಸಮಾರಂಭಕ್ಕೆ ಹಿರಿಯ ವಿದ್ಯಾರ್ಥಿಗಳ ಸಂಘ ಉದ್ಘಾಟನೆ ಮತ್ತು ಸಮಾರೋಪ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಈಗ ತಾನೇ ನಮ್ಮಿಂದ ನಿರ್ಗಮಿಸಿರುವ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಡಾಕ್ಟರ್ ಗುರುಪಾದಲಿಂಗ ಮಹಾಸ್ವಾಮಿಗಳ ಪಾದಕ್ಕೆ ವಂದಿಸಿ, ಅದೇ ರೀತಿ ಇನ್ನೊಬ್ಬ ಪೂಜ್ಯರು ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಸನ್ಮಾನ್ಯ ಶ್ರೀ ನಿರಂಜನ ಪ್ರಣಮ ಸ್ವರೂಪಿ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಚೌದಾಪುರಿ ಮಠ ಕಲಬುರಗಿ ಅವರ ಪಾದಗಳಲ್ಲಿ ವಂದಿಸಿ, ಇಂದಿನ ಈ ಸಮಾರಂಭದ ಕೇಂದ್ರ ಬಿಂದು ನಮ್ಮೆಲ್ಲರ ನಿರೀಕ್ಷೆಯಂತೆ ಈ ಹಿರಿಯ ವಿದ್ಯಾರ್ಥಿಗಳ ಸಂಘದ ಉದ್ಘಾಟನೆಗೆ ಆಗಮಿಸಿದಂಥ ಯುವ ನಾಯಕರು, ಈ ಭಾಗದ ಅತ್ಯಂತ ತೀವ್ರಗತಿಯಲ್ಲಿ ಕೆಲಸ ಕಾರ್ಯಗಳನ್ನು, ಆಸ್ಪತ್ರೆಗಳನ್ನು ದಾಖಲೆ ನಿಟ್ಟಿನಲ್ಲಿ ನಿರ್ಮಿಸಿರುವಂಥ ಸನ್ಮಾನ್ಯ ಸಚಿವರಾದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲರು, ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಜೀವನೋಪಾಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರೇ, ಇವತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕಾಗಿದ್ದಂಥ ಡಾಕ್ಟರ್ ರಾಧಾಕೃಷ್ಣ ದೊಡ್ಡಮನಿಯವರು ಮೆಸೇಜ್ ಕಳಿಸಿದ್ದಾರೆ. ನಿನ್ನೆ ಸಾಯಂಕಾಲನೇ ಕಳಿಸಿದ್ದಾರೆ, ಬರ್ತೀನಿ ಅಂತ ಹೇಳಿದ್ರು ಅವರು. ಶರಣಪ್ರಕಾಶ್ ಸಾಹೇಬ್ರು ಯಾವಾಗಿರ್ತಾರ ಅವಾಗ ನಾನು ಅತಿಥಿ ಅಂತ ಹಾಕ್ಪಾಟಿಲ್ಲ ಅಂತ ಹೇಳಿದರು. ನನಗೆ ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕಾಗಿಲ್ಲ. ಅವರು ಮೆಸೇಜನ್ನು ಕಳಿಸಿದ್ದಾರೆ. ಆ ಮೆಸೇಜನ್ನು ಕೂಡ ತಮ್ಮ ಗಮನಕ್ಕೆ ಆಮೇಲೆ ನಾನು ಓದ್ತೇನೆ. ಇನ್ನೊಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿ, ಶಿಕ್ಷಣ ಪ್ರೇಮಿ, ಪೂಜ್ಯನೀಯ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ ಈಗಾಗಲೇ ನಿರ್ಮಿಸಿದ್ದಾರೆ. ಅವರಲ್ಲಿಯೂ ಕೂಡ ವಂದಿಸುತ್ತಾ, ನಮ್ಮ ಯುವ ನಾಯಕರು ಮತ್ತು ಏನು ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಬಂದಾಗ ಏನು 1 ಲಕ್ಷ ರೂಪಾಯಿ ಪ್ರೈಸ್ ಕೊಟ್ಟಿದ್ರು, ಆವತ್ತು ಕೂಡ ನಮ್ಮನ್ನು ಬೆನ್ನು ತಟ್ಟಿ ಮಾತನಾಡಿದಂಥ ಸನ್ಮಾನ್ಯ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ಅತಿಥಿಗಳಾಗಿದ್ದರು. ಇವತ್ತು ಕೂಡ ಅವತ್ತು ಮತ್ತೆ ಅತಿಥಿಗಳಾಗಿದ್ದಾರೆ. ನಮ್ಮನ್ನು ಹುರಿದುಂಬಿಸುವ ಮಾತನ್ನು ಆಡಿದ್ದಾರೆ ಶ್ರೀಮಾನ್ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರೇ. ಹಾಗೂ ನಮ್ಮ ಸಂಸ್ಥೆಯ ಕ್ರಿಯಾಶೀಲ ಕಾರ್ಯದರ್ಶಿಗಳು, ನನ್ನ ಆತ್ಮೀಯ ಬಾಲ್ಯ ಸ್ನೇಹಿತರಾದಂಥ ಸನ್ಮಾನ್ಯ ಶ್ರೀ ಅರುಣಕುಮಾರ್ ಪಾಟೀಲ್ರೇ, ಸಂಸ್ಥೆಯ ಉಪಾಧ್ಯಕ್ಷರುಗಳೇ, ಸಂಸ್ಥೆಯ ಖಜಾಂಚಿಯಾದಂಥ ಸನ್ಮಾನ್ಯ ಶ್ರೀ SM ಪಾಟೀಲ್ರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಸನ್ಮಾನ್ಯ ಸನ್ಮಿತ್ರರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ಈ ಒಂದು ಶ್ರೇಯೋಭಿವೃದ್ಧಿಗೆ ಕಾರಣೀಭೂತರಾದಂಥ ಪಾಲಕರುಗಳೇ, ವಿದ್ಯಾರ್ಥಿಗಳೇ ಮತ್ತು ನಮ್ಮ ಕರೆಗೆ ಓಗೊಟ್ಟು ಬಂದಂಥ ನನ್ನ ಆತ್ಮೀಯ ಆಮಂತ್ರಿತ ಬಂಧುಗಳೇ, ತಂದೆ ತಾಯಂದಿರೇ, ಬಹುಶಃ ಇಲ್ಲಿಯವರೆಗೆ 2 ದಿನಗಳಿಂದ ಬಹಳ ಸಂತೋಷದಲ್ಲಿದ್ದೀನಿ ನಾನು. ಅದರಲ್ಲಿ ವಿಶೇಷವಾಗಿ ಇವತ್ತು 4 ಜನ 5 ಜನ ಅತಿಥಿಗಳು ನಮ್ಮನ್ನು ಉದ್ದೇಶಿಸಿ ಏನು ಮಾತನಾಡಿದ್ದಾರೆ, ಬೆನ್ನು ತಟ್ಟತಕ್ಕಂಥ ಕೆಲಸ ಮಾಡಿದ್ದಾರೆ. ಅವರ ಮಾತು, ಅವರ ಆಶೀರ್ವಚನ ಇವತ್ತು ನಮ್ಮೆಲ್ಲ ಮ್ಯಾನೇಜ್ಮೆಂಟಿನ ಸನ್ಮಾನ್ಯ ಮಿತ್ರರಿಗೆ ಆತ್ಮಾವಲೋಕನ ಮಾಡಿಕೊಳ್ಳಲಿಕ್ಕೆ ಹಚ್ಚಿದ್ದಾರೆ. ನಮ್ಮ ಸಂಸ್ಥೆಯ ಸಿಂಹಾವಲೋಕನವನ್ನು ಮಾಡಲಿಕ್ಕೆ ಹಚ್ಚಿದ್ದಾರೆ. ಅವರೆಲ್ಲರಿಗೂ ನನ್ನ ಸಂಸ್ಥೆಯ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ ಅತ್ಯಂತ ಅನಂತ ವಂದನೆಗಳನ್ನು ನಾನು ಸಲ್ಲಿಸುತ್ತೇನೆ.
ಪ್ರಾರಂಭದಲ್ಲಿ ಮಾತನಾಡಿದಂಥ ಸನ್ಮಾನ್ಯ ನಿರಂಜನ ಪ್ರಣಮ ಸ್ವರೂಪಿ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಅದ್ಭುತವಾದಂಥ ವಾಣಿಯನ್ನ, ಶಿವವಾಣಿಯನ್ನ ನಮ್ಮ ಕಿವಿಗೆ ಬೀಳುವಂಥ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಬಹಳ ಅರ್ಥಪೂರ್ಣವಾದಂಥ ಅಭೂತಪೂರ್ವವಾದಂಥ ಮಾತುಗಳನ್ನು ಹೇಳಿದ್ದಾರೆ. ಇವತ್ತು ನಮ್ಮೆಲ್ಲರನ್ನ ಕಣ್ಣು ತೆರೆಸುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಅವ್ರು ಹೇಳಿದ್ರು ಮಿಲೇನಿಯಂ ಅಂತ ಹೇಳಿ. ಆ ಸೆನ್ಸ್ನಲ್ಲಿ ನಾವು ಯಾರೋ ಮಿಲೇನಿಯರ್ ಅಲ್ಲ. ಮಿಲೇನಿಯರ್ಸ್, ದೇ ಆರ್ ಆಲ್ ಮಿಲೇನಿಯರ್ಸ್ ಸಿಟ್ಟಿಂಗ್, ದೇ ಆರ್ ಮಿಲೇನಿಯರ್ಸ್ ಬೈ ವರ್ಕ್ ಅಂತ. ನಮ್ಮ ಹೆಗಲ ಮೇಲೆ ಬಹಳ ಪವಿತ್ರವಾದ ಜವಾಬ್ದಾರಿಯನ್ನ ಪೂಜ್ಯರು ಕೊಟ್ಟಿದ್ದಾರೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಜೊತೆಗೆ ಅವ್ರು ಹೇಳಿದ್ರು ಧರ್ಮ ಮಾರ್ಗದಲ್ಲಿ ನಡಿಬೇಕು ನಾವೆಲ್ಲರೂ ಅಂತ ಹೇಳಿ. ಅದಕ್ಕೆ ನಾವೆಲ್ಲರೂ ಕೂಡ ಧರ್ಮ ಮಾರ್ಗದಲ್ಲಿ ನಡೀಲಿಕ್ಕೆ ಪ್ರಯತ್ನ ಮಾಡ್ತೀವಿ ಪೂಜ್ಯರೇ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಹಳ ವಿನೀತನಾಗಿ ನಾನು ನಮ್ಮ ಸಂಸ್ಥೆಯ ಪರವಾಗಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಜೊತೆಗೆ ಈ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಯುವ ನಾಯಕರಾದಂಥ ಸನ್ಮಾನ್ಯ ಶ್ರೀ ಶರಣಪ್ರಕಾಶ್ ಪಾಟೀಲ್ರು ನನಗೆ ಆಗಾಗಲೇ ಹೇಳಿದ್ರು, ನೀವೆಲ್ಲ ಹೊಸ ಕೋರ್ಸ್ಗಳಿಗೆ ಅಪ್ಲೈ ಮಾಡಿರಿ, ನಾನು ನಿಮ್ಮ ಜೊತೆಗೆ ಇರ್ತೇನೆ. ನೀವು ಯಾವೇ ಪ್ರೊಫೆಷ್ನಲ್ ಕೋರ್ಸ್ ತಗೊಳ್ರಿ, ಪ್ಯಾರಾಮೆಡಿಕಲ್ ಕೋರ್ಸಸ್ ಸೈನ್ಸಸ್, ಪ್ಯಾರಾಮೆಡಿಕಲ್ ಸೈನ್ಸ್ ಕೋರ್ಸ್ಗಳನ್ನು ತಗೊಳ್ರಿ, ನರ್ಸಿಂಗ್ ಕಾಲೇಜ್ಗಳನ್ನು ತಗೊಳ್ರಿ, ನಿಮ್ಗೆ 100 ಬೆಡ್ ಹಾಸ್ಪಿಟಲ್ ಬೇಕಾದರೆ ಹೇಳ್ರಿ, ನಾನು ಎಲ್ಲದಕ್ಕೂ ಸಹಕಾರ ಮಾಡ್ತೀನಿ ಅನ್ನತಕ್ಕಂಥ ಮಾತನ್ನು ಸನ್ಮಾನ್ಯ ಸಚಿವರಾದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರು ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೂ ಕೂಡ ಅತ್ಯಂತ ಆಭಾರಿಯಾಗಿದ್ದೇನೆ. ನಾನು ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅವರು ಮಾತನಾಡ್ತಾ ಹೇಳಿದ್ರು, ಶರಣಪ್ರಕಾಶ್ ಪಾಟೀಲ್ರು ಅವರು ಕಾಯಕ ಯೋಗಿ ಇದ್ದಂಗೆ, ಅವರು ಕಾಯಕದಲ್ಲಿ ಯಾವಾಗಲೂ ಬ್ಯುಸಿ ಇರ್ತಾರೆ ಅವರು. ಮತ್ತು ಬಸವರಾಜ್ ಪಾಟೀಲ್ರು ಭಾಳ ಯಾವಾಗಲೂ ನಮ್ಮ ಸಂಸ್ಥೆಗೆ 1-2-3 ಸಲ ಬಂದು ಹೋಗಿದ್ದಾರೆ. ಅವರು ಒಂದು ಮಾತು ನಿಮ್ಗೆ ಪಾಲಕರಿಗೆ ಹೇಳಿದರು, ಶಿಕ್ಷಕರಿಗೆ ಹೇಳಿದರು, ನಮಗೂ ಕೂಡ ಕಿವಿ ಮಾತು ಅಂತ ನಾನು ಭಾವಿಸಿದ್ದೇನೆ. ಮೆರಿಟ್ನಲ್ಲಿ ಮಾರ್ಕ್ಸ್ಗಳ ಗುಣಗಾನ ಆಗಬಾರ್ದು, ಅಂಕಗಳ ಗುಣಗಾನ ಆಗಬಾರ್ದು. ಎದರ ಗುಣಗಾನ ಆಗಬೇಕು ಅಂತಂದರೆ ಗುಣದ ಸನ್ಮಾನ ಆಗಬೇಕು ಅಂತ ಹೇಳಿದರು. ಭಾಳ ಅರ್ಥಪೂರ್ಣವಾದಂಥ ಮಾತನ್ನು. ಯಾಕಂದರೆ ಎಜುಕೇಷನ್ is not the amount of information that is put into your mind which runs right there undigested throughout your life. ಅದು ಶಿಕ್ಷಣ ಅಲ್ಲ ಅನ್ನತಕ್ಕಂಥ ಮಾತನ್ನ. ಶಿಕ್ಷಣ ಅಂದರೆ ಜ್ಞಾನ ಬರಬೇಕು, ಜ್ಞಾನ ನಮ್ಮ ಸದ್ಗುಣದಲ್ಲಿ ಪರ್ಯಾವಸನಗೊಳ್ಳಬೇಕು ಅನ್ನತಕ್ಕಂಥ ಮಾತನ್ನ. ನಾಲೆಜ್ ಈಸ್ ವರ್ಚ್ಯೂ, ವರ್ಚ್ಯೂ ಈಸ್ ನಾಲೆಜ್ ಅನ್ನತಕ್ಕಂಥ ಮಾತನ್ನ ಸನ್ಮಾನ್ಯ ಬಸವರಾಜ್ ಪಾಟೀಲ್ ಸೇಡಂ ಅವರಿಗೆ ನಾನು ಅನಂತ ವಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಈ ರೀತಿಯ ಮಾತುಗಳನ್ನು ಆಡಿದರೆ ನಮಗೂ ಕೂಡ ಆತ್ಮಾವಲೋಕನ ಮಾಡಲಿಕ್ಕೆ ಹಚ್ಚಿದ್ದಾರೆ. ಇವತ್ತು ವಿ ಹ್ಯಾವ್ ಟು ಇಂಟ್ರಾಸ್ಪೆಕ್ಟ್ ಅವರ್ ಸೆಲ್ಫ್, ನಮ್ಮನ್ನು ನಾವೇ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಅನ್ನತಕ್ಕಂಥ ರೀತಿಯಲ್ಲಿ ಒಂದು ಸನ್ಮಾರ್ಗವನ್ನು ನಮಗೆ ತೋರಿಸಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಹೇಳಿದ್ರು ಅವರು, ತಾಯಂದಿರಿಗೆ ಹೇಳಿದ್ರು, ತಾಯಂದಿರಿಗೆ ಬೇಡುವುದನ್ನು ಕಲಿಸಬಾರದು, ಕೊಡುವುದನ್ನು ಕಲಿಸಬೇಕು ಅನ್ನತಕ್ಕಂಥ ಮಾರ್ಮಿಕವಾದಂಥ ಮಾತನ್ನು, ಬಹಳ ಅರ್ಥಪೂರ್ಣವಾದಂಥ ಅಭೂತಪೂರ್ವವಾದ ಮಾತನ್ನು ಹೇಳಿದ್ದಾರೆ. ಕೊಡೋದು ಕಲಿಸ್ಬೇಕು ನಮ್ಮ ಮಕ್ಕಳಿಗೆ ಅಂದರೆ ನಮ್ಮನ್ನು ಹಿಡ್ಕೊಂಡೇ ಬಂತದು, ನಾವೇನು ಬೇರೆ ಅಲ್ಲ. ಕೊಡೋದನ್ನು ಕಲಿಬೇಕೇ ಹೊರತಾಗಿ ಬೇಡೋದನ್ನು ಕಲಿಸ್ಬೇಡ್ರಿ ನಿಮ್ಮ ಮಕ್ಕಳಿಗೆ. ಡೋಂಟ್ ಮೇಕ್ ದೆಮ್ ಆಸ್ ಮೆಂಡಿಕೆಂಟ್ಸ್, ಬೆಗರ್ಸ್, ಭಿಕ್ಷುಕರನ್ನಾಗಿ ಮಾಡಬೇಡ್ರಿ ಅನ್ನತಕ್ಕಂಥ ಮಾತನ್ನು ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ನಾನು ವಂದಿಸುತ್ತೇನೆ. ನಂತರ ಶಾಲೆಯ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. Joy in the light, we welcome you to stay.
देखो है शाम बड़ी दीवानी, धीरे धीरे बन जाए न कोई कहानी। देखो देखो है शाम बड़ी दीवानी, धीरे धीरे बन जाए न कोई कहानी। दिल पर है दिलकश है दिलदार नजारे हैं, आज ज़मीन पर उतरे कितने सितारे हैं। अगलो खुश मिलानी हम हैं, दिल है यार जानी, बस दीवानगी 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 है। ना कोई रस्म ना रहबर, ये दिल सामने किस कर, बस दीवानगी 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 है। All hot girls put your hands up and say oh शादियों। All cool boys want to make some noise and say oh शादियों। ಈ ಸಂದರ್ಭದಲ್ಲಿ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಎಂಎನ್ ಪಾಟೀಲ್ ವಹಿಸಿದ್ದರು. ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನ ಶಿಕ್ಷಕ ವೃಂದ ಸೇರಿದಂತೆ ಶಾಲಾ ಕಾಲೇಜು ಮಕ್ಕಳು, ಪೋಷಕರು, ಪಾಲಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.